ಇವತ್ತು ಪಾಲಿಕೆ ಪಯಣದಲ್ಲಿ ಬಿಟಿಎಂ ಲೇಔಟ್ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 14 ವಾರ್ಡ್ಗಳಿದೆ. ಜನರ ಸಮಸ್ಯೆ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವೇನೂ ಇಲ್ಲ. ಜಿಬಿ ಎಲೆಕ್ಷನ್ ವಾರ್ಡ್ ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನು ಹೇಳಿದ್ದಾರೆ ನೋಡಿ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ಸಿಲಿಕಾನ್ ಸಿಟಿ ಜನರ ನಾಡಿ ಮಿಡಿತವನ್ನ ತಿಳಿಯೋದಕ್ಕೆ ನಾನೀಗ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಈ ವಿಧಾನಸಭಾ ಕ್ಷೇತ್ರದಲ್ಲಿ 14 ವಾರ್ಡ್ಗಳು ಬರುತ್ತೆ. ಎನ್ಎಸ್ ಪಾಳ್ಯ, ವಿಶ್ವಮಾನವ ಕುವೆಂಪು ವಾರ್ಡ್, ತಾವರೆಕೆರೆ, ಮಡಿವಾಳ, ಆಡುಗೋಡಿ, ಚಿಕ್ಕ ಆಡುಗೋಡಿ, ಎಸ್ಜಿ ಪಾಳ್ಯ, ಲಕ್ಸಂದ್ರ, ಹಾಗೆ ನ್ಯಾಷನಲ್ ಗೇಮ್ಸ್ ವಿಲೇಜ್, ಈಜಿಪುರ, ಲಕ್ಷ್ಮೀದೇವಿ ವಾರ್ಡ್, ಕೋರ್ಮಂಗಲ ಪಶ್ಚಿಮ, ಕೋರ್ಮಂಗಲ ಪೂರ್ವ, ಜೊತೆಗೆ ಜಕ್ಕಸಂದ್ರ ವಾರ್ಡ್ಗಳು ಬರುತ್ತೆ. ಇಲ್ಲಿನ ಜನ ಜಿಬಿ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ವಾರ್ಡ್ ಮಟ್ಟದಲ್ಲಿ ಇರುವಂತಹ ಸಮಸ್ಯೆಗಳೇನು ಅದೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ಜಿಬಿಎ ಎಲೆಕ್ಷನ್ ಬಗ್ಗೆ ಜನರ ಅಭಿಪ್ರಾಯವನ್ನ ತಿಳ್ಕೊಳ್ಳೋದಕ್ಕೆ ಲಕ್ಸಂದ್ರ ವಾರ್ಡ್ ನಲ್ಲಿ ಇದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಮಾಡಬೇಕು, ಅದು ರೊಟೀನ್ ಆಗಿ ಆಗುವಂಥದ್ದು. ಬಟ್ ನೀವು ಈ ಸ್ಟೇಟ್ಗೆ ಜಸ್ಟ್ ಸ್ಕೈ ವಾಕ್ ಹತ್ತಿ ಇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಅದೇ ನಿಮ್ಯಾನ್ ಸ್ಕೈ ವಾಕ್ ನೀವು ನೋಡಿ ಹೋಗಿ, ಅಟ್ ಎ ಟೈಮ್ 2 ಓಪನ್ ಮಾಡಿದ್ದು, ಅಟ್ ಎ ಟೈಮ್ 2 ಆಗಿದ್ದು. ಬಟ್ ಇದು ಲಿಫ್ಟು ಹಾಕಲಿಲ್ಲ, ಆಲ್ರೆಡಿ ತುಕ್ಕಿಡಿತಾ ಇದೆ. ಎಲ್ಲ A to Z ಆಗುತ್ತೆ ಅಲ್ಲಿ. ಅಂದರೆ ಟಾಯ್ಲೆಟು ಅದೇನೆ, ಮಲಗೋದು ಅದೇನೆ, ಈ ಥರ ಲೆವೆಲಲ್ಲಿದೆ. ನೀವು ಹತ್ತಿ ಇಳಿದು ನೋಡ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಕಡೆ ಗಲೀಜಿದೆ, ಕಸ ಎತ್ತೋರಿಲ್ಲ ಯಾರೂ, ಎಲ್ಲ ಪ್ರಾಬ್ಲಮ್ ಇದೆ ಮೇಡಮ್. ತುಂಬ ನಮ್ಮದು ಎಲ್ಲ ಗ್ಯಾಸ್ ರೇಟ್ ಜಾಸ್ತಿ ಇದೆ, ಇದೆಲ್ಲ ಕಮ್ಮಿ ಮಾಡಿಸ್ಬೇಕು ಮೇಡಮ್. ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀನಿ. ಏನು ಪ್ರಯೋಜನ ಏನಿಲ್ಲ ಅಲ್ಲ, ಅದರಲ್ಲಿ ಏನು ಪ್ರಯೋಜನ ಇದೆ ನಮ್ಗೆ? ಯಾವುದು ಏನಾನ ಒಂದು ಅನುಕೂಲ ಆದರೆ ತಾನೆ ಮೇಡಮ್. ಯಾವುದೊಂದಕ್ಕೂ ಏನೂ ಇಲ್ವಲ್ಲ ಇಲ್ಲಿ. ಎಲ್ಲ ಬೇರೆ ಬೆಂಗಳೂರೆಲ್ಲ ತೂತು ಮಾಡಿಬಿಟ್ಟವ್ರೆ. ಏನು ಮಾಡ್ತೀರ ಅದರಲ್ಲಿ? ಏನು BBMP ಎಲೆಕ್ಷನಲ್ಲಿ ಬೆಂಗಳೂರನ್ನೇ ಎಲ್ಲ ಕಡೆ ಅಗ್ದು ನಮ್ಮ ಗಾಡಿಗಳು ಓಡ್ಸೋಕ್ಕೆ ಇಕ್ದಾರಂಗೆ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಬೇಜಾರಾಗ್ಬಿಟ್ಟಿದೆ. ಯಾರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಂತ. ಫಸ್ಟು ಈಗ ಕಾರ್ಪೊರೇಟರ್ ಎಲೆಕ್ಷನ್ ಮಾಡಬೇಕಾಗಿತ್ತು, ಅದು ಸುಮಾರು ವರ್ಷಗಳಿಂದ ಹಾಗೇ ಇದೆ. ಅದು ಇವಾಗ MLA ಏನು ಹೇಳ್ತಾರೆ, ಕಾರ್ಪೊರೇಟರ್ಗಳು ಕೊಟ್ಟರೆ ಇವ್ರುಗಳಿಗೇನು ಸಿಗಲ್ವೇನೋ ಆ ಥರನೂ ಇರ್ಬೋದು. ಇವ್ರುಗಳೇ ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ ಅಲ್ವಾ? ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ನಮಗೆ. ಬಟ್ ಏನಂದರೆ ಮಾಡಬೇಕು. ಈಗ GBA ಮಾಡಿದ್ದಾರೆ, ಮಾಡಬೇಕು. ಆವಾಗ ಎಲ್ಲ ಸ್ವಲ್ಪ ನೋಡಿ, ಈ ಥರ ಕಸಗಳು ಅಲ್ಲೇ ನೋಡಿ, ಆ ಥರ ಇದ್ರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಆಗ್ತದೆ. ಸ್ವಲ್ಪ ಇಂಟ್ರೆಸ್ಟಿಂದ ಮಾಡಬೇಕು, ಪ್ರಾಂಪ್ಟಾಗಿ ಮಾಡಬೇಕು ಅನಿಸುತ್ತೆ. ಒಳ್ಳೆಯದೇ, ಮಾಡಬೇಕು, ಮಾಡಲೇಬೇಕು. ಕೋರ್ಟ್ ಆರ್ಡರ್ ಆಗಿದೆಯಲ್ಲ ಮಾಡಬೇಕು ಅಂತ. ನೆಕ್ಸ್ಟ್ ಮಂತ್ ಆವಾಗಲೂ ಆಗಸ್ಟೆಲ್ಲ ಇರಬೇಕದು. ಒಳ್ಳೆಯದೇ ಮಾಡಿದ್ರೆ ಬೇಕು ಮೇಡಮ್. ಎಲ್ಲ ಸೌಕರ್ಯ ಎಲ್ಲ ಬೇಕಲ್ಲ, ಬೇಕು. ಎಲ್ಲ ಸೌಕರ್ಯ ಬೇಕಲ್ಲ, ಬರಬೇಕಲ್ಲ. ಬಂದರೆ ಒಳ್ಳೇದಲ್ವಾ? ಬಂದರೆ ಎಲ್ಲ ಜನಗಳು ಒಳ್ಳೇದು ಮಾಡಬೇಕು ಅಷ್ಟು. ಯಾರು ಬಂದ್ರೇನು ಬರಬೇಕು, ಆಗಬೇಕು ಎಲೆಕ್ಷನ್. 6 ವರ್ಷದಿಂದ ಎಲೆಕ್ಷನ್ ಆಗಿಲ್ಲ. ತುಂಬ ಸಮಸ್ಯೆಗಳು ನಮ್ಮ BTM ಲೇಔಟ್ನಲ್ಲೂ ಇದೆ, ಇಡೀ ಬೆಂಗಳೂರಲ್ಲೂ ಇದೆ. ಏನಂದರೆ ಗ್ರೌಂಡ್ ವರ್ಕಲ್ಲಿ ಮಾಡೋವಂಥ ಕೆಲಸಗಳು, ಕಾರ್ಪೊರೇಟ್ರ್ಗಳು ಮಾಡೋವಂಥ ಕೆಲಸಗಳು ತುಂಬ ಇದೆ. ಜನಗಳಿಗೆ ಹತ್ರ ಹೋಗಿ ಮಾಡೋವಂಥದ್ದು, ಇದು ಒಂದು ಮೋರಿ ಕೆಲಸ ಆಗಿರ್ಬೋದು, ಟೈರ್ ಡಾಂಬರೀಕರಣ ಇರ್ಬೋದು, ಮತ್ತು ವಾಟರ್ ಸಪ್ಲೈ ಬಗ್ಗೆ ಇರ್ಬೋದು, ಮತ್ತು ಸ್ಟ್ರೀಟ್ ಲೈಟ್ಗಳ ಬಗ್ಗೆ ಇರ್ಬೋದು. ಜನಗಳು ಯಾರ ಹತ್ರ ಹೋಗಬೇಕು? ಅವ್ರಿಗೆ ಕೈಗೆಟ್ಕೋವಂಥವರು ಕಾರ್ಪೊರೇಟರ್ಗಳು. ಅವ್ರಿಗೆ 6 ವರ್ಷ ಆಗಿದೆ. ಅವರು ಯಾರ ಹತ್ರ ಸಮಸ್ಯೆಗಳನ್ನ ಹೇಳ್ಕೋಬೇಕು? ಈ GBA ಎಲೆಕ್ಷನ್ನು ಇವಾಗ ಆಗಲೇಬೇಕು. ಇನ್ನು ಒಂದು ಹೊಸ ಸರ್ಕಾರ ಬಂದಿದೆ ಇವಾಗ. ಅಟ್ಲೀಸ್ಟ್ ಈಗಾದರೂ ಜನಗಳ ಹತ್ರ ಹೋಗಿ ಅವ್ರ ಮನಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನ ಕೇಳೋವಂಥವ್ರು ಕಾರ್ಪೊರೇಟರ್ಗಳಿರ್ತಾರೆ. ಅದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಸೊ ಇದಿಷ್ಟು ಈ ಲಕ್ಸಂದ್ರದ ಜನ ಹೇಳ್ತಾ ಇರುವಂತಹ ಮಾತು. ಇಲ್ಲಿಂದ ನೇರವಾಗಿ ವಿಶ್ವಮಾನವ ಕುವೆಂಪು ವಾರ್ಡ್ ಕಡೆಗೆ ಹೋಗೋಣ. ಅಲ್ಲಿ ಜನ GBA ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ವಿಶ್ವಮಾನವ ಕುವೆಂಪು ವಾರ್ಡ್ಗೆ ಬಂದಿದ್ದೀನಿ. ಇಲ್ಲಿ ಜನ GBA ಎಲೆಕ್ಷನ್ ಬಗ್ಗೆ, ಅವರ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಆಗಬೇಕು ನೋಡಿ, ಎಲ್ಲ ಸರಿಗಿಲ್ಲ ಮೇಂಟೆನೆನ್ಸು ಆಗಬೇಕು. ಅವಾಗ ಯಾರಿಗಾದ್ರೂ ಕೇಳ್ಬೋದು ನಾವು. ಏನೋ ಆಗಿಲ್ಲ. MLA ಅವರು ಎಲ್ಲಿರ್ತಾರೋ ಗೊತ್ತಿಲ್ಲ ನಮಗೆ.
ಒಂದೊಂದು ಏರಿಯಾಗೆ ಒಂದೊಬ್ರು ಇದ್ದರೆ ಮಾತಾಡ್ಬೋದು. ಅದು ಇಲ್ದಿರೋದು ತುಂಬ ಕಷ್ಟ ಆಗ್ತಾಯಿದೆ. ಕಾರ್ಪೊರೇಟರ್ ಇಲ್ದಿರೋದು ತುಂಬ ಕಷ್ಟ ಆಗ್ತದೆ. ಆಗಬೇಕು. ಹಾಂ, ತುಂಬ ಇದೆ ಕಸಗಳು. ಕಸ ಅದು ಇದು ಕಷ್ಟ ಇದೆ. ಇದಕ್ಕಿದೆ ಲಿಫ್ಟೇ ಇಲ್ಲ. ಇಲ್ಲಿ ತುಂಬ ಜನ ಓಡಾಡ್ತಾರೆ, ಇದಕ್ಕೆ ಲಿಫ್ಟೇ ಇಲ್ಲ, ಒಂದು ಸೆಕ್ಯೂರಿಟಿ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ತುಂಬ ಕಷ್ಟ ಇದೆ. ನಮಗೆ ಎಲೆಕ್ಷನ್ ಅವರವರು ಬಂದು ಕ್ಲೀನ್ ಮಾಡ್ಕೊಂಡು ಹೋದರೆ ಒಳ್ಳೆಯದೇ ಆಗುತ್ತೆ. ಚೆನ್ನಾಗಿರ್ಬೇಕು ಎಲ್ಲರೂ. ಆ್ಯಕ್ಚುಲಿ ಅವ್ರು ಬರೋದೇ ಇಲ್ಲ ಆದರೆ ಒಳ್ಳೆಯದು. ಆ್ಯಕ್ಚುಲಿ ಅವ್ರು ಬರೋಲ್ಲ ಸರಿಯಾಗಿ, ಅಲ್ಲಿ ಇದು ಮಾಡಲ್ಲ. ಬರೋ ಟೈಮ್ ಎಲೆಕ್ಷನ್ ಟೈಮ್ ಮಾತ್ರ ತಗೊತಾರೆ ಅವರು, ಓಟಿಗೆ ಬರ್ತಾರೆ, ಆಮೇಲೆ ಆ ಕಡೆನೇ ಬರೋಲ್ಲ. ಅದೇ ಗೊತ್ತಿದೆ ಎಲ್ಲರಿಗೂ, ಆ ಥರ ಪ್ರಾಬ್ಲಮ್ ಇದೆ. ಬೇಕು ಮ್ಯಾಮ್, ಕಾರ್ಪೊರೇಟ್ರ್ ಬೇಕು, ಒಳ್ಳೆಯ ನಾಗರಿಕರು, ಒಳ್ಳೆಯ ಲೀಡರ್ಸ್ ಬೇಕು. ಒಳ್ಳೆಯ ಲೀಡರ್ಸ್ ಅಂದರೆ ಜಾತಿ ಮತ ಭೇದ ಇಲ್ಲದೆ ಜನರಿಗೋಸ್ಕರ ಎಲ್ಲ ನೀಟಾಗಿ ವ್ಯವಸ್ಥಿತವಾಗಿ ನಡೆಸುವವರು ನಮಗೆ ಬೇಕು. ಈಗ GB ಎಲೆಕ್ಷನ್ ಆಗಬೇಕು ಮೇಡಮ್. ಯಾಕಂದರೆ ಲೋಕಲ್ ಸಮಸ್ಯೆ, ಈಗ ಒಂದು ಸ್ಯಾನಿಟ್ರಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಮತ್ತು ಕಸದ ಸಮಸ್ಯೆ ಇರ್ಬೋದು. ಈ ಸಮಸ್ಯೆಗಳು ಈಗಾಗಲೇ ನಡೀತಾ ಇದೆ. ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿ ರಾಮಲಿಂಗರೆಡ್ಡಿ ಸಾಹೇಬರು ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಲೋಕಲ್ ಲೆವೆಲಲ್ಲಿ ಒಂದು ಕಾರ್ಪೊರೇಟರ್ ಲೆವೆಲಲ್ಲಿ ಇದ್ದರೆ ಸುಮಾರು ಸಮಸ್ಯೆಗಳು ನಿವಾರಿಸ್ಬೋದು. ಯಾಕಂದರೆ ಸಡನ್ನಾಗಿ ನಮಗೇನೋ ಒಂದು ಸಮಸ್ಯೆಯಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ತೊಗೊಂಬಂದು MLA ಅವ್ರಿಗೆ ಹೇಳಿ ಮತ್ತೆ ರೆಡಿ ಮಾಡಿಸೋದು ಟೈಮ್ ತೊಗೊಳುತ್ತೆ. ಅದೇ ಕಾರ್ಪೊರೇಟರ್ ಅಲ್ಲೇ ಇದ್ದರೆ ಅದನ್ನ ಇಮಿಡಿಯೇಟಾಗಿ ಸಾಲ್ವ್ ಮಾಡ್ಬೋದು. ಸೊ ಇದಿಷ್ಟು ಈ ವಾರ್ಡ್ನ ಜನ ಹೇಳ್ತಾ ಇರುವಂತಹ ಮಾತು. ನೇರವಾಗಿ ನಾನೀಗ SG ಪಾಳ್ಯದ ಕಡೆ ಹೋಗ್ತೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ, GB ಎಲೆಕ್ಷನ್ ಬಗ್ಗೆ ಅವರ ಅಭಿಪ್ರಾಯ ಏನು ಕೇಳ್ತಾ ಹೋಗೋಣ ಬನ್ನಿ. SG ಪಾಳ್ಯಕ್ಕೆ ಬಂದಿದ್ದೀನಿ. ಇಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಬೇಕೇ ಬೇಕು. ಯಾಕಂದ್ರೆ ಹೊಸ ಹೊಸ ವ್ಯಕ್ತಿಗಳು ಹೊಸ ಏನಾದರೂ ಏರಿಯಾಗೆ ತೊಗೊಂಬರ್ಬೇಕು, ಕೊಡುಗೆ ತುಂಬ ಚೆನ್ನಾಗಿ ಕೊಡಬೇಕು. ಏರಿಯಾದಲ್ಲಿ ಇರೋರಿಗೆಲ್ಲ ಕಷ್ಟ ಸುಖ ನೋಡ್ಕೋಬೇಕು. ಏನು ಹೆಂಗೆ ಮೇನಾಗಿ ಗೌರ್ಮೆಂಟ್ ಸ್ಕೂಲ್ಗಳು, ಆಮೇಲೆ ರೋಡ್ಗಳಾಗಿರಲಿ, ರೋಡ್ಗಳು ಇಲ್ಲಿ ಎಲ್ಲ ಹಳ್ಳ ದಿಣ್ಣೆಗಳೆಲ್ಲ ಓಡಾಡೋಕ್ಕೆ ಇವಾಗ ಆಟೋಗಳು ಓಡಿಸೋಕ್ಕೆ ರ್ಯಾಪಿಡ್ ಇವ್ರು ಓಡಿಸ್ತಾ ಇರ್ತಾರೆ. ಅವ್ರಿಗೆ ರೋಡ್ಗಳು ತುಂಬ ಇಬ್ಬಂದಿ ಆಗಿದೆ. ಇವ್ರು ಮಾಡ್ತಾರೆ ಫಸ್ಟ್ ಗುಂಡಿಗಳನ್ನ ರೋಡ್ಗಳ ವ್ಯವಸ್ಥೆ ಸರಿಯಾಗಿರಬೇಕು. ಅದಾದಮೇಲೆ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಅದು ಇದು ಎಲ್ಲ ಇದಾಗಬೇಕು. ಪ್ಲಸ್ ಹೊಸ ವ್ಯಕ್ತಿಗಳು ಬರಬೇಕು. ಇನ್ನು ಹೊಸ ಚೆನ್ನಾಗಿ ಮಾಡಬೇಕು. ಯಾರೇ ಬರಲಿ ಅದೇ ಚೆನ್ನಾಗಿ ಮಾಡಬೇಕು. ಏರಿಯಾ ನಮ್ಮದು ಅವ್ರದ್ದು ಅಂದ್ಕೊಂಡು ಇವಾಗ ಚೆನ್ನಾಗಿ ಮಾಡಬೇಕು. ಮೊದಲು ಥರ ಯಾವುದೇ ಥರ ತಪ್ಪುಗಳಾಗಬಾರ್ದು. ಇನ್ಮೇಲೆ ಚೆನ್ನಾಗಿರ್ಬೇಕಂತ ಇದು ಮಾಡ್ತೀವಿ. ಮಾಡಲೇಬೇಕು. ಎಲೆಕ್ಷನ್ ಆದರೆ ಎಲ್ಲ ಯೂತ್ಸಿಗೂ ಒಳ್ಳೆಯದಾಗುತ್ತೆ. ಮುಂದೆ ಬರೋ ಜನಗಳಿಗೆ ಒಂದು ನಮಗೆ ಅಭಿವೃದ್ಧಿ ಬೇಕು. ಮೇನಾಗಿ ಯಾವುದೇ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಅಭಿವೃದ್ಧಿ ಇಂಪಾರ್ಟೆಂಟು. ಎಲ್ಲೇ ಆದ್ರೂ ಜನಗಳಿಗೆ ಒಳ್ಳೆಯದಾಗಬೇಕು. ಬಡ ಜನಗಳಿಗೆ ತೆಳಗಿರೋರ ಮೇಲೆ ಬರಬೇಕು ಅಂತ ಜನಗಳನ್ನ ಒಂದು ಉನ್ನತ ಸ್ಥಾನದಲ್ಲಿ ಮಕ್ಕಳಿಗೆ ಎಜುಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಚರಂಡಿ ಕೆಲವು ಇನ್ನು ಹಾಗೆ ಒಳ್ಳೊಳ್ಳೆ ಉದ್ಯೋಗಗಳಿದೆ. ಅದನ್ನೆಲ್ಲ ಬೆಳಿಬೇಕಂದ್ರೆ ಒಂದು ಒಳ್ಳೆ ಅಭ್ಯರ್ಥಿ ಬೇಕು ನಮಗೆ ಅಂತ ನಾವು ಹುಡುಕಿ ಚಾಯ್ಸ್ ಮಾಡಬೇಕು, ಸೆಲೆಕ್ಷನ್ ಮಾಡಬೇಕು. ಆಗಲೇಬೇಕು ಮ್ಯಾಮ್. ಹೌದು, ಇದು ಮಾಡ್ತಾ ಇದ್ದಾರೆ. ಕಸ ಎಲ್ಲ ರೋಡ್ ಸುರಿತಾ ಇರ್ತಾರೆ. ಗಾಡಿಗಳು ಬರ್ತದೆ, ರೋಡ್ಲಿ ಕಸ ಇರ್ತದೆ ಅಷ್ಟೇ. ತುಂಬ SG ಪಾಳ್ಯ ಓಡಾಡಲು ಫುಲ್ ಕಸಗಳು ಜಾಸ್ತಿ ಇರ್ತದೆ. ಅವರು ಬರ್ತಾರೆ, ತುಂಬಿಸ್ಕೊಂಡು ಅವ್ರು ಗಾಡಿಗೆ ಹಾಕಲ್ಲ, ರೋಡಿಗೆ ಹಾಕ್ತಾರೆ ಅಷ್ಟೇ. ಎಲೆಕ್ಷನ್ ಒಳ್ಳೇದು, ತುಂಬ ಒಳ್ಳೆಯದು ಎಲೆಕ್ಷನ್ ಆದರೆ. ಹಾಗೆ ಕಾರ್ಪೊರೇಟ್ರ್ ಬೇಕು ಮೇಡಮ್. ಆದರೆ ಅದು ಬೇಕು ಲೈನು. ಅದರಿಂದ ತುಂಬ ಪ್ರಾಬ್ಲಮ್ಸ್ ತುಂಬ ಆಗಿದೆ. ಎಷ್ಟೊಂದು ಜನ ಸಾವು ಕೂಡ ಅಪ್ಪಿದ್ದಾರೆ ಅದರಿಂದ ನಮಗೂ ಸಮಸ್ಯೆ ಇದೆ. ಲೈನ್ ಇದ್ದರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾರ್ಪೊರೇಟ್ ಬೇಕು. ಆಮೇಲೆ ಬಂದು ಏನೋ ಹೆಲ್ಪ್ ಮಾಡಬೇಕಷ್ಟೆ. ಸೊ ಅದಕ್ಕೋಸ್ಕರ ಕಾರ್ಪೊರೇಟ್ ಬೇಕು ಮ್ಯಾಮ್. ನಡಿಬೇಕು ಎಲೆಕ್ಷನ್. ಕಸ ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ಅಲ್ಲಿ ಇಲ್ಲಿ ಎಲ್ಲ ತುಂಬ ಕಸ ಹಾಕಿರ್ತಾರೆ. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿರ್ತಾರೆ, ಬೆಳಗ್ಗೆ ಕ್ಲೀನ್ ಮಾಡಿರ್ತಾರೆ, ಮತ್ತೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ರಾಶಿ ಕಸ ಬಿದ್ದಿರುತ್ತೆ. ಆ ಕಡೆ ರೋಡಲ್ಲಿ ಈ ರೋಡಲ್ಲಿ ಎಲ್ಲ ತುಂಬ ಕಸ ಬಿದ್ದಿರುತ್ತೆ. ಅದೊಂದು ನೋಡಬೇಕು. ಸೊ ಇದಿಷ್ಟು SG ಪಾಳ್ಯದ ಜನ ಹೇಳ್ತಾ ಇರೋ ಮಾತು. ಇಲ್ಲಿಂದ ನೇರವಾಗಿ ಚಿಕ್ಕ ಆಡುಗೋಡಿಗೆ ಹೋಗ್ತೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ಚಿಕ್ಕ ಆಡುಗೋಡಿಗೆ ಬಂದಿದ್ದೀನಿ. ಇಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಒಳ್ಳೆಯದು, ಸ್ವಲ್ಪ ಕೆಲಸಗಳು ಆಗುತ್ತೆ ಅವರಿದ್ದರೆ. ಇಲ್ಲ ಅಂದರೆ MLA ಸಾಹೇಬ್ರ ಹತ್ರನೇ ಹೋಗ್ಬೇಕು ನಾವು. ಇವರಿದ್ದರೆ ಇವ್ರ ಹತ್ರನೇ ಹೇಳಿ ಮಾಡಿಸ್ಕೋಬೋದು. ಏನೋ ನೆಕ್ಸ್ಟ್ ಏನೋ ಆಗುತ್ತೆ ಅಂತಾರೆ, ಆದರೆ ಒಳ್ಳೆಯದು. ಎಲ್ಲ ಚೆನ್ನಾಗಿ ಬರಬೇಕು, ಎಲ್ಲ ಒಳ್ಳೆಯಾಗಿ ಬರಬೇಕು ಅಷ್ಟೇ. ಎಲ್ಲ ಸರಿಯಾಗಬೇಕು. ರೋಡೆಲ್ಲ ನೋಡಿ ಎಲ್ಲ ಸರಿಯಾಗಬೇಕು. ಸ್ಕೂಲು ಎಲ್ಲ ಚೆನ್ನಾಗಿರಬೇಕು ಅಷ್ಟೇ. ಕಬ್ಸಲಾರ್ ಎಲ್ಲನೂ ಒಳ್ಳೆಯದೇ. ಹೋಗೋದು ಯಾರು ಒಬ್ಬರು ಇರಬೇಕು. ಏನಿಲ್ಲ, ನೀರು ಪ್ರಾಬ್ಲಮ್ಮು, ಅದೇ ಪ್ರಾಬ್ಲಮ್, ಏನಿಲ್ಲ. ಖಂಡಿತ ಮಾಡಬೇಕಮ್ಮ. ಆಯಾ ಏರಿಯಾಗೆ ಅವ್ರಿಗೆ ನೋಡ್ಕೊಳ್ಳೋ ಅಂಥ ಶಕ್ತಿ ಕೊಡಬೇಕು. ಅವ್ರಿಗೆ ಒಳ್ಳೆಯದು ಹೇಳಬೇಕು ಮತ್ತು ಮಾಡಬೇಕು. ನೋಡ್ಕೊಳ್ತಾರೆ.
ಏನು ಇಲ್ದಿರೇ ಇದ್ದರೆ ಹೀಗೆ ಕಸ ಎಲ್ಲಂದರೆ ಎಲ್ಲ ಹಾಕಿರ್ತಾರೆ, ನೋಡ್ಕೊಳ್ಳೋರು ಇರಲ್ಲ. ಅಟ್ಲೀಸ್ಟ್ ಅವರಾದ್ರು ಒಂದು ರೌಂಡ್ ಹಾಕ್ತಾರೆ. ಮಾಡಬೇಕು, ಎಲ್ಲ ಮಾಡಿದ್ರೇ ಒಳ್ಳೆ. ನಮ್ಮ ಎಲೆಕ್ಷನ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ, ಒಳ್ಳೆಯ ಅಭಿಪ್ರಾಯ. BBMP ಎಲೆಕ್ಷನ್ ಆದರೆ ಒಳ್ಳೆಯದು. ಕೌನ್ಸಿಲರ್ ಬರ್ತಾರೆ, ಏರಿಯಾದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾರೆ. ಹಂಗಾಗಿ ಎಲೆಕ್ಷನ್ ಬೇಕು, ಇಂಪಾರ್ಟೆಂಟ್ ಅನಿಸುತ್ತೆ. ಈ ಏರಿಯಾದಲ್ಲಿ ಏನು ಅಷ್ಟು ಸಮಸ್ಯೆ ಏನಿಲ್ಲ, ಸ್ವಲ್ಪ ಕಸದ ವಿಲೇವಾರಿ ಡಿಲೇ ಆಗ್ತಾಯಿದೆ, ಕಸಗಳು ಅದೊಂದಾದರೆ ಏನು ವಿಷಯ. ಆಮೇಲೆ ಈ ಡೆಡ್ ಎಂಡು ಮಾರುತಿ ನಗರ್ ಮೇನ್ ರೋಡ್ ಹೋದರೆ ತುಂಬ ರೋಡ್ಗಳು ಹಾಳಾಗಿದೆ. ಅದೊಂದು ರೋಡು ಇದಾಗಬೇಕು. ಮತ್ತು ಈ ತವರೆಕೆರೆ ಮೇನ್ ರೋಡ್ ಇದೆಯಲ್ಲ, ಆ ಫೋರಮಲ್ಲಿ ಸಿಗ್ನಲ್ಲಿಂದವ ಡೆಡ್ ಎಂಡ್ವರೆಗೂ ತುಂಬಾ ಇದು ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರಬೇಕಾದ್ರೆ ತುಂಬ ಸಮಸ್ಯೆ ಆಗ್ತಾಯಿದೆ. ಬಿದ್ದೇ ಹೋಗ್ಬಿಡ್ತೀವಿ ಒಂದೊಂದು ಸರಿ, ಆ ಥರ ಗುಂಡಿಗಳಾಗಿದೆ. ಅದೊಂದು ಸರಿಪಡಿಸಿದ್ರೆ ಈ ವಾರ್ಡಲ್ಲೆಲ್ಲ ಸರಿ ಹೋಗಿದೆ. ಸೊ ಇದಿಷ್ಟು ಚಿಕ್ಕ ಆಡುಗೋಡಿಯ ಜನ ಹೇಳ್ತಾ ಇರುವಂತಹ ಮಾತು. ಇಲ್ಲಿಂದ ನೇರವಾಗಿ ಮಡಿವಾಳದ ಕಡೆ ಹೋಗೋಣ, ಅಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸೊ ನಾನೀಗ BTM ಲೇಔಟ್ನ ಮಡಿವಾಳ ವಾರ್ಡ್ ಕಡೆಗೆ ಬಂದಿದ್ದೀನಿ. ಇಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಇವಾಗ 5 ವರ್ಷ ಆಯ್ತಲ್ಲ, ಬಂದ್ರೇ ಮೇಲು. ಎಲೆಕ್ಷನ್ ಆದ್ರೇ ಇದು, ಅದರಿಂದ ಏನು ಅಂತ ಗೊತ್ತಾಗುತ್ತೆ. 5 ವರ್ಷ ಆಗೈತೆ, ಮಾಡೋದೇ ಒಳ್ಳೆಯದು ಅಂತ ಕಾಣುತ್ತೆ. ಮಾಡಬೇಕು ಮೇಡಮ್, ಅದು ಇನ್ನೂ ಕೋರ್ಟಲ್ಲೇನೋ ಸ್ಟೇ ಇರಬೇಕು, ಅದು ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಕಾಣಿಸುತ್ತೆ. ಮಾಡೋದು ಒಳ್ಳೆಯದು, ಡೆವಲಪ್ಮೆಂಟೇ ಆಗಿಲ್ಲ ಎಲ್ಲೂ. ಮಾಡಬೇಕೆಲ್ಲ, ರೋಡು ಮೋರಿ ಎಲ್ಲ ಸರಿಪಡಿಸ್ಬಿಡಬೇಕು, ಇನ್ನೂ ಇಂಪ್ರೂವ್ ಮಾಡಬೇಕು ಬೆಂಗಳೂರು. ಮತ್ತು ಬೆಂಗಳೂರಿಂದ ಬಾಂಗ್ಲಾದಿಂದ ಭಾಳ ಜನ ಬರ್ತಾಯಿದ್ದಾರೆ, ಅದನ್ನು ತಡಿಬೇಕು ಮೇಯ್ನು. ತುಂಬ ಕೆಲಸಗಳು ಇದೆ ಇಂಪ್ರೂವ್ಮೆಂಟು. ರೋಡಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಾರೆ, ಅದನ್ನು ತಡಿಬೇಕು ಮೇಯ್ನು. ಈ GBM ನಗರದಲ್ಲಿ 100 ಅಡಿ ರೋಡ್ ಇದೆ, 30 ಅಡಿ ರೋಡ್ ಮಾಡಿದ್ದಾರೆ, ಅದನ್ನು ಪಾರ್ಕಿಂಗೆಲ್ಲ ತೆಗೆಸ್ಬೇಕು. ಇಂಡಿಯನ್ ಗ್ಯಾಸ್ನವರು ಗೋಡನ್ ಮಾಡ್ಕೊಂಡಿದ್ದಾರೆ ರೋಡ್ನ, ಅದನ್ನು ತೆಗೆಸ್ಬೇಕು. ಎಲೆಕ್ಷನ್ನು ಸುಮ್ಮನೆ ಎಲೆಕ್ಷನ್ನು ಅದು ಇದೆಲ್ಲ ಮಾಡ್ತಾರೆ, ಯಾರು ಸರಿಯಾಗಿ ಕೆಲಸ ಮಾಡಲ್ಲ. ಯಾರು ಒಳ್ಳೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಯಾರು ಕೆಲಸ ಮಾಡಲ್ಲ, ಅವರವರು ವೈಯಕ್ತಿಕ ಬಳಕೆಗೆ ಯೂಸ್ ಮಾಡ್ಕೊತಾ ಇದ್ದಾರೆ ಎಲ್ಲ ಸಾರ್ವಜನಿಕ ಜನರ ಟ್ಯಾಕ್ಸ್ ದುಡ್ಡನ್ನೆಲ್ಲ. ಸೊ ಅದಕ್ಕೆ ಏನು ಎಲೆಕ್ಷನ್ ಮಾಡಿದ್ರು ಏನು ಯೂಸ್ ಇಲ್ಲ ಇಂಡಿಯಾದಲ್ಲಿ. ಫಸ್ಟು ನಮ್ಮ ಜನ ಎಚ್ಚೆತ್ಕೋಬೇಕು, ಒಂದು ಒಳ್ಳೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೋಬೇಕು. ಎಲೆಕ್ಷನ್ ಆಗಬೇಕು, ಹಾಗೆ ಅದರಲ್ಲಿ ಒಳ್ಳೆಯವರು ಆಯ್ಕೆ ಆಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು. ಈಗ ಎಲ್ಲಿ ನೋಡಿದ್ರೂ, ಯಾವ ರೋಡ್ನಲ್ಲಿ ನೋಡಿದ್ರೂ ಹಳ್ಳ ಕೊಳ್ಳ ಗುಂಡಿಗಳೇ ಜಾಸ್ತಿ, ಮತ್ತು ಚರಂಡಿಗಳು ಸರಿ ಇರಲ್ಲ, ಫುಟ್ಪಾತ್ ನಡ್ಕೊಂಡು ಹೋಗೋಕ್ಕೆ ಸರಿ ಇಲ್ಲ. ಎಲ್ಲ ಕಡೆ ಅದೇನೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮತ್ತು ಎಲ್ಲಿ ಬೇಕಲ್ಲಿ ಗಾರ್ಬೇಜ್ ಸುರಿದಿರ್ತಾರೆ, ಸರಿಯಾಗಿ ಗಾರ್ಬೇಜ್ ತೆಗೆಯಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ಕೊಂಡಿರುವಾಗ ಎಲೆಕ್ಷನ್ ಆಗಬೇಕು, ಒಳ್ಳೆ ವ್ಯಕ್ತಿ, ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡಬೇಕು. ಈ ಓಲ್ಡ್ ಆದವ್ರಿಗೆ ಚಾನ್ಸ್ ಕೊಟ್ಟರೆ ಅವ್ರು ಕೆಲಸ ಮಾಡಲ್ಲ. ಯಂಗ್ಸ್ಟರ್ಸು ಮತ್ತು ಎಜುಕೇಟೆಡ್ ಇಂಥವ್ರಿಗೆ ಚಾನ್ಸ್ ಕೊಟ್ಟು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಅವರು. ನಾನು ಮತ್ತೆ ನನ್ನ ತಂಡ BTM ಲೇಔಟ್ ವಿಧಾನಸಭಾ ಕ್ಷೇತ್ರವನ್ನ ರೌಂಡ್ಸ್ ಹಾಕಿದಾಗ GB ಎಲೆಕ್ಷನ್ ಬಗ್ಗೆ ಬಹುತೇಕರಿಗೆ ಒಲವಿದೆ. ಎಲೆಕ್ಷನ್ ಆಗಬೇಕು, ಕಾರ್ಪೊರೇಟರ್ ಬರಬೇಕು, ನಮ್ಮ ಸಮಸ್ಯೆಯನ್ನ ಕೇಳಬೇಕು, ಅದಕ್ಕೊಂದು ಪರಿಹಾರವನ್ನ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಕಸದ ಸಮಸ್ಯೆ ಒಂದು ಕಡೆ ಆದರೆ ಸ್ವಲ್ಪ ಅಲ್ಲಲ್ಲಿ ರಸ್ತೆ ಸಮಸ್ಯೆ ಕೂಡ ಇರುವಂಥದ್ದು. ಹೆಚ್ಚೇನು ಸಮಸ್ಯೆ ಇಲ್ಲ, ಆದರೆ ಕಾರ್ಪೊರೇಟರ್ ಆಯ್ಕೆ ಮಾತ್ರ ಆಗಿ ಬರಬೇಕು. ಯಾಕಂದ್ರೆ ನಮ್ಮ ಸಮಸ್ಯೆಯನ್ನ ಕೇಳೋದಕ್ಕೆ ಒಬ್ಬ ಸ್ಥಳೀಯ ಮಟ್ಟದಲ್ಲಿ ಒಬ್ಬ ನಾಯಕ ಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಆಗ್ರಹ, ಜೊತೆಗೆ ಜನಾಭಿಪ್ರಾಯ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.